ಕಾಂತ ಇದು ಡಿಕು ಸಲ್ಮಾನ್, ಭಾಗ್ಯಶ್ರೀ ಬೋಸ್ ಅವರು ಹಾಗೆ ರಾಣಾ ದಗ್ಗುಬಾಟಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಚಿತ್ರ. ಇನ್ನು ನಾನು ಈ ಸಿನಿಮಾ ನೋಡೋಕ್ಕೆ ಮೇನ್ ರೀಸನ್ ಏನು ಅಂದರೆ ಇದರಲ್ಲಿ ಡಿಕು ಸಲ್ಮಾನ್ ಅವರು ಇದ್ದಾರೆ ಅಂತ. ಯಾಕಂದರೆ ಇವರ ಸಿನಿಮಾ ಅಂದರೆ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಅದು ಏನಕ್ಕಂದರೆ ಇವರ ಸಿನಿಮಾದಲ್ಲಿ ಏನಾದರೂ ಹೊಸದಾಗಿ ಟ್ರೈ ಮಾಡಿರ್ತಾರೆ ಅಂತ. ಸೊ ಅದೇ ಎಕ್ಸ್ಪೆಕ್ಟೇಷನ್ ಜೊತೆಗೆ ಸಿನಿಮಾ ನೋಡಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದರೆ ಸೀರಿಯಸ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅದು ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬರೋದಾದರೆ ಸಿನಿಮಾದ ಹೀರೋ ಆದ ಡಿಕು ಸಲ್ಮಾನ್ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ನ ನೋಡಿ ಒಬ್ಬ ವ್ಯಕ್ತಿ ಅವರನ್ನು ಕರ್ಕೊಂಡ್ಬಂದು ಆ್ಯಕ್ಟಿಂಗ್ನ ಹೇಳ್ಕೊಟ್ಟು ಹೀರೋ ಮಾಡ್ತಾರೆ. ಆದರೆ ಹೀರೋ ಆದ ಡಿಕು ಸಲ್ಮಾನ್ ದೊಡ್ಡ ಸ್ಟಾರ್ ಆದ ನಂತರ ಅವರಿಬ್ಬರ ನಡುವೆ ಬರುವಂಥ ಕೆಲವೊಂದು ಸಿಚುವೇಶನ್ಗಳಿಂದ ಇಬ್ಬರು ದೊಡ್ಡ ಶತ್ರುಗಳಾಗ್ತಾರೆ. ಸೊ ಈ ರೀತಿ ಸಿಚುವೇಶನ್ ಇರುವಾಗ ಇಬ್ಬರು ಸೇರಿ ಒಂದು ಸಿನಿಮಾ ಮಾಡಬೇಕಾಗಿ ಬರುತ್ತೆ. ಆ ಸಿನಿಮಾದ ಹೆಸರೇ ಶಾಂತ. ಅಲ್ಲ ಸಾರಿ, ಅದು ಕಾಂತ. ಇನ್ನು ಈ ಸಿನಿಮಾ ತೆಗೆಯೋ ಪ್ರೋಸೆಸ್ನಲ್ಲಿ ಏನೆಲ್ಲ ನಡಿಬಾರ್ದ ಘಟನೆ ನಡೆಯುತ್ತೆ, ಹಾಗೆ ಕೊನೆಗೆ ಇವರಿಬ್ಬರು ಈ ಸಿನಿಮಾನ ಕಂಪ್ಲೀಟಾಗಿ ಶೂಟ್ ಮಾಡಿ ರಿಲೀಸ್ ಮಾಡ್ತಾರೋ ಇಲ್ವೋ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಪಾಸಿಟಿವ್ಸ್ ಸಿನಿಮಾದ ಸ್ಟೋರಿ ಡಿಫ್ರೆಂಟ್ ಆಗಿದೆ, ಆದರೆ ಅದಕ್ಕೆ ತಕ್ಕ ಹಾಗೆ ಅವರು ಡೈಲಾಗ್ಸ್ನ ಹಾಗೆ ಸಿಚುವೇಶನ್ನ ಬರ್ಕೊಂಡಿದ್ದಾರೆ. ಆ್ಯಂಡ್ ಈ ಎಲ್ಲ ಎಲಿಮೆಂಟ್ ಸಿನಿಮಾದಲ್ಲಿ ವರ್ಕ್ ಆಯಿತು ಅಂತ ಕೇಳೋದಾದರೆ ಇಲ್ಲ ಅಂತೀನಿ. ಯಾಕಂತ ಅದನ್ನು ಮುಂದೆ ಹೇಳ್ತೀನಿ. ಮೇಯ್ನಾಗಿ ಸಿನಿಮಾದ ಕತೆಗಿಂತ ಆ ಕಥೆಯಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳು ಹಾಗೆ ಅವರ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತೀನಿ. ಸಿನಿಮಾದಲ್ಲಿ ಇರುವಂಥ ಸ್ಟೋರಿ ತುಂಬ ಸ್ಲೋ ಆಗಿ ಹೋಗುತ್ತೆ, ಆದರೆ ಅದನ್ನು ಅವರು ಕವರ್ ಅಪ್ ಮಾಡಿದ್ದೇ ಸಿನಿಮಾದಲ್ಲಿ ಇರುವಂಥ ಆ್ಯಕ್ಟರ್ಸ್ಗಳ ಪರ್ಫಾರ್ಮೆನ್ಸಿಂದ ಅಂತೀನಿ. ಮೇಯ್ನಾಗಿ ಸಿನಿಮಾದಲ್ಲಿ ಬರುವಂಥ ಡಿಕು ಸಲ್ಮಾನ್ ಹಾಗೆ ಭಾಗ್ಯಶ್ರೀ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಆ್ಯಂಡ್ ಅಷ್ಟೇ ಎಫೆಕ್ಟಿವ್ ಆಗಿತ್ತು. ಅದರಲ್ಲೂ ಭಾಗ್ಯಶ್ರೀ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಹಾಗೆ ಅವರ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಸಿನಿಮಾ ಸೆಕೆಂಡ್ ಹಾಫ್ ನಂತರ ಇದೊಂದು ಕಂಪ್ಲೀಟ್ ಆಗಿ ಥ್ರಿಲ್ಲರ್ ಮೂವಿ ಥರ ಕನ್ವರ್ಟ್ ಆಗುತ್ತೆ. ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಸೀನ್ಸ್ಗಳು ಕೂಡ ತುಂಬ ಚೆನ್ನಾಗೇ ಇತ್ತು. ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ರಾಣಾ ದಗ್ಗುಬಾಟಿ ಅವರ ಕ್ಯಾರೆಕ್ಟರು ಕೂಡ ತುಂಬ ಚೆನ್ನಾಗೇ ಇತ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ಇದ್ದ VFX ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ನ ತುಂಬ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತೀನಿ. ಸಿನಿಮಾದಲ್ಲಿ ಇರುವಂಥ ಸಿನಿಮಾಟೋಗ್ರಫಿನೂ ಕೂಡ ತುಂಬ ಚೆನ್ನಾಗಿತ್ತು ಅಂತೀನಿ. ನೆಗೆಟಿವ್ಸ್ ಸಿನಿಮಾದ ಸ್ಟೋರಿ ಏನೋ ಹೊಸದಾಗೇ ಇದೆ, ಆದರೆ ಅದನ್ನು ಅವರು ರೈಟಿಂಗ್ನಲ್ಲಿ ಒಳ್ಳೆ ರಬ್ಬರ್ ಎಳ್ದಂಗೆ ಫುಲ್ ಡ್ರ್ಯಾಗ್ ಆಗಿ ಬರ್ಕೊಂಡಿದ್ದಾರೆ. ಆದ್ದರಿಂದ ಸಿನಿಮಾ ಎಲ್ಲೂ ಕೂಡ ಕನೆಕ್ಟ್ ಆಗೋದೇ ಇಲ್ಲ. ಅದು ಬಿಡಿ, ಸಿನಿಮಾದಲ್ಲಿ ಎಲ್ಲೂ ಕೂಡ ಹೈ ಮೂಮೆಂಟ್ ಕೊಡುವಂಥ ಸೀನ್ಸ್ಗಳು ಬರೋದೇ ಇಲ್ಲ ಅಂತೀನಿ. ಯಾಕಂದರೆ ಆ ರೀತಿ ಸೀನ್ಸ್ಗಳನ್ನು ಅವರು ಎಲ್ಲೂ ಕೂಡ ಬರ್ಕೊಂಡೇ ಇಲ್ಲ. ಹಾಗೆ ಸಿನಿಮಾ ಮುಂದಕ್ಕೆ ಹೋಗ್ತಾ ಮುಂದೆ ಏನಾಗುತ್ತೆ ಅಂತ ಆರಾಮಾಗಿ ಗೆಸ್ ಮಾಡ್ಬೋದಾಗಿತ್ತು ಅನಿಸ್ತು. ಸಿನಿಮಾ ನನಗೆ ಸಿನಿಮಾದ ಕತೆಗಿಂತ ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳ ಆಕ್ಟಿಂಗ್ ಪರ್ಫಾರ್ಮೆನ್ಸೇ ತುಂಬ ಚೆನ್ನಾಗಿತ್ತು ಅನಿಸ್ತು. ಸಿಂಪಲ್ ಆಗಿ ಹೇಳೋದಾದ್ರೆ, ನೀವ್ಯಾದ್ರೂ ಒಂದೊಳ್ಳೆ ಸ್ಲೋ ಆಗಿರೋ ಹಾಗೆ ಒಂದೊಳ್ಳೆ ಹೊಸ ರೀತಿ ಇರೋ ಕತೆನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ಹಾಗೆ ನಾರ್ಮಲ್ ಆಡಿಯನ್ಸ್ಗೆ ಈ ಸಿನಿಮಾ ಸ್ವಲ್ಪ ಕಷ್ಟ ಆಗಬಹುದು, ಯಾಕಂದ್ರೆ ಸಿನಿಮಾ ತುಂಬ ಸ್ಲೋ ಆಗಿ ಸಾಗುತ್ತೆ. ಸೊ ಆದ್ರಿಂದ ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬಹುದಾ ಅಂದರೆ ಎಸ್ ನೋಡ್ಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದ ಒಪಿನಿಯನ್. ಸೊ ನೀವ್ಯಾದ್ರೂ ಸಿನಿಮಾ ನೋಡಿದ್ರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವ್ಯಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ.